ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ನಡೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮರನ್ನ ಟ್ರಂಪ್ ಜೈಲಿಗೆ ಹಾಕ್ತಾರ ಅನ್ನೋ ಅನುಮಾನ ಶುರುವಾಗಿದೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಟ್ರಂಪ್ ಬರಾಕ್ ಒಬಾಮರನ್ನ ಜೈಲಿಗೆ ಹಾಕಿರೋ ರೀತಿ ಪೋಸ್ಟ್ ಹಾಕಿದ್ದಾರೆ. ಸುಮ್ಮನೆ ತಮಾಷೆಗೆ ಹಾಕಿರೋದಲ್ಲ. ಇತ್ತೀಚೆಗಷ್ಟೇ ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ಬರಾಕ್ ಒಬಾಮಾ ಮೇಲೆ ದೊಡ್ಡ ಗಂಭೀರ ಆರೋಪ ಮಾಡಿದ್ರು. 2016ರಲ್ಲಿ ನಡೆದ ಅಮೆರಿಕ ಚುನಾವಣೆ ವೇಳೆ ಬರಾಕ್ ಒಬಾಮಾ ಫ್ರಾಡ್ ಮಾಡಿದ್ದಾರೆ. ಟ್ರಂಪ್ ನಿಜವಾಗ್ಲೂ ಚುನಾವಣೆಯಲ್ಲಿ ಗೆದ್ರ ಅಂತ ಜನರು ಅನುಮಾನ ಪಡೋ ಹಾಗೆ ಮಾಡಿದ್ದಾರೆ. ಗುಪ್ತಚರ ಮಾಹಿತಿಯನ್ನ ತಿರುಚಿ ಚುನಾವಣೆಯಲ್ಲಿ ಟ್ರಂಪ್ ಗೆಲ್ಲೋ ರೀತಿ ಮಾಡೋಕೆ ರಷ್ಯಾ ಹೆಲ್ಪ್ ಮಾಡ್ತು ಅನ್ನೋ ರೀತಿ ಬಿಂಬಿಸಿದ್ದಾರೆ ಅಂತ ಹೇಳಿದ್ರು. ಇಷ್ಟು ದಿನ ಸೀಕ್ರೆಟ್ ಆಗಿದ್ದ ಸರ್ಕಾರಿ ದಾಖಲೆಯನ್ನ ಅವರು ಹೊರತಂದು ನೇರವಾಗಿ ಆರೋಪಿಸಿದ್ರು. ಇದರ ಬಗ್ಗೆ ಇನ್ನೂ ಕೂಡ ಕೆಲವರಿಗೆ ಅಸಮಾಧಾನ ಇದೆ. ಈ ಮಧ್ಯದಲ್ಲಿ ಟ್ರಂಪ್ ಈಗ ಒಬಾಮರನ್ನ ಜೈಲಿಗೆ ಹಾಕಿರೋ ರೀತಿ ಪೋಸ್ಟ್ ಹಾಕಿದ್ದಾರೆ. ಅಲ್ಲದೆ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನೋ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ. ಈ ವಿಡಿಯೋದಲ್ಲಿ ಮೊದಲಿಗೆ ಬರಾಕ್ ಒಬಾಮಾ ವೇದಿಕೆ ಒಂದರಲ್ಲಿ ಭಾಷಣ ಮಾಡ್ತಿರ್ತಾರೆ. ಆಗ ಅಮೆರಿಕದ ಅಧ್ಯಕ್ಷ ಒಬ್ಬರೇ ಕಾನೂನಿಗಿಂತ ಮಿಗಿಲಾಗಿರೋರು ಅಂತ ಹೇಳ್ತಾರೆ. ನಂತರ ಮಿಕ್ಕ ಎಲ್ಲ ಅಮೆರಿಕದ ನಾಯಕರು ಯಾರೂ ಕೂಡ ಕಾನೂನಿಗಿಂತ ಮೇಲಲ್ಲ ಅಂತ ಹೇಳೋ ವಿಡಿಯೋವನ್ನ ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡಲಾಗುತ್ತೆ. ನಂತರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಬರಾಕ್ ಒಬಾಮಾ ವೈಟ್ ಹೌಸ್ನ ಓವಲ್ ಆಫೀಸ್ ಒಳಗಡೆ ಕೂತಿರ್ತಾರೆ. ಆಗ FBI ಅಧಿಕಾರಿಗಳು ಬಂದು ಒಬಾಮರನ್ನ ಹಿಡಿದು ಎಳೆದು ಅವ್ರ ಕೈಗೆ ಬೇಡಿ ತೊಡಿಸಿ ಅರೆಸ್ಟ್ ಮಾಡ್ತಾರೆ. ಪಕ್ಕದಲ್ಲೇ ಕೂತಿದ್ದ ಟ್ರಂಪ್ ಹಲ್ಲು ಬಿಟ್ಟು ನಗಾಡ್ತಿರ್ತಾರೆ. ನಂತರ ಬರಾಕ್ ಒಬಾಮಾ ಕೈದಿಗಳಂತೆ ಬಟ್ಟೆ ಹಾಕಿ ಜೈಲಿನೊಳಗಡೆ ನಿಂತ್ಕೊಳ್ತಾರೆ. ಈ ವಿಡಿಯೋನ ಈ ರೀತಿ ಕ್ರಿಯೇಟ್ ಮಾಡಿ ಟ್ರೂತ್ ಸೋಷಿಯಲ್ನಲ್ಲಿ ಟ್ರಂಪ್ ಶೇರ್ ಮಾಡಿದ್ದಾರೆ. ಟ್ರಂಪ್ರ ಈ ನಡೆಗೆ ಬಹಳ ದೊಡ್ಡ ಪ್ರಮಾಣದ ಪರ ವಿರುದ್ಧ ಗಲಾಟೆ ನಡೀತಾ ಇದೆ. ಆಬ್ವಿಯಸ್ಲಿ ಬರಾಕ್ ಒಬಾಮಾ ಪರವಾಗಿರೋರು ಲಿಬರಲ್ಸ್ ಇದು ಬೇಜವಾಬ್ದಾರಿ ವರ್ತನೆ ಅಂತ ಹೇಳ್ತಿದ್ದಾರೆ. ಎಪ್ಸ್ಟೈನ್ ಫೈಲ್ಸ್ನಿಂದ ಜನರ ಗಮನ ಬೇರೆ ಕಡೆಗೆ ತಿರುಚೋಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಆ್ಯಂಡ್ ಅವರ ಫಾಲೋವರ್ಸ್ ಅವ್ರಿಗೇನು ಅಷ್ಟೊಂದು ಇದರಿಂದ ಮ್ಯಾಟರ್ ಆಗಲ್ಲ. ಟೀಕೆ ಟಿಪ್ಪಣಿಗಳಿಂದ ಅವ್ರು ಮಾಡ್ತಾನೆ ಇರ್ತಾರೆ. ಟ್ರಂಪ್ಗೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕಬೇಕು, ಏನು ಹಾಕಬಾರ್ದು, ಪ್ರೆಸಿಡೆಂಟ್ ಆಗಿ ಹೆಂಗೆ ಬಿಹೇವ್ ಮಾಡಬೇಕು, ಹಾಗೆ ತನ್ನೊಳಗಿರೋ ಪೋಲಿಯನ್ನು ಹೇಗೆ ಅದುಮಿಟ್ಕೊಳ್ಬೇಕು, ತನ್ನೊಳಗಿರೋ ಪುಂಡಾಟ ಪೋಲಿತನ ಅದನ್ನು ಪ್ರೆಸಿಡೆಂಟ್ ಆಗಿ ಹೇಗೆ ತೋರಿಸಬಾರ್ದು, ಅದೆಲ್ಲ ಗೊತ್ತಾಗೋದಿಲ್ಲ. ಅವ್ರಿಗೆ ವ್ಯತ್ಯಾಸ ಇಲ್ಲ. ಅದಕ್ಕೂ ಪ್ರೆಸಿಡೆನ್ಸಿಗೂ ವೈಯಕ್ತಿಕ ಟ್ರಂಪ್ಗೂ ವ್ಯತ್ಯಾಸ ಗೊತ್ತಿಲ್ಲ. ಅವ್ರು ಮಾಡ್ತಿರ್ತಾರೆ. ಆದರೆ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ, ಇದುವರೆಗೂ ಅಮೆರಿಕದಲ್ಲಿ ಯಾವ ಮಾಜಿ ಅಧ್ಯಕ್ಷನನ್ನು ಕೂಡ ಅರೆಸ್ಟ್ ಮಾಡಿರೋ ಉದಾಹರಣೆ ಸಿಗಲ್ಲ. ಟ್ರಂಪ್ ಮತ್ತು ಡೆಮೊಕ್ರಾಟ್ಸ್ ನಡುವೆ ದ್ವೇಷ ಜಾಸ್ತಿನೇ ಇದೆ. ಅಮೆರಿಕ ಡಿವೈಡ್ ಆಗಿದೆ, ರೆಡ್ ಸ್ಟೇಟ್ ಬ್ಲೂ ಸ್ಟೇಟ್ಸ್ ಅಂತ. ಹೀಗಿರೋ ಟೈಮ್ನಲ್ಲಿ ಇವತ್ತಿಗೂ ಡೆಮೊಕ್ರಾಟ್ಸ್ ಪಾಲಿಗೆ ಅಂಬಾಸಿಡರ್ ತರ ಇರೋ ಒಬಾಮಾರ ವಿಚಾರದಲ್ಲಿ ಟ್ರಂಪ್ ಅರೆಸ್ಟ್ ಮಾಡುವಂತ ಹೆಜ್ಜೆಯನ್ನ ಇಟ್ಟರೆ ಅಥವಾ ಆ ರೀತಿಯ ಲೀಗಲ್ ಡೆವಲಪ್ಮೆಂಟ್ ಆದರೆ ಅಮೆರಿಕದಲ್ಲಿ ಬಹಳ ಗಂಭೀರ ವಾತಾವರಣ ನಿರ್ಮಾಣ ಆಗಬಹುದು. ಹೀಗಾಗಿ ಈ ಬೆಳವಣಿಗೆಯನ್ನ ಜಗತ್ತಿನಾದ್ಯಂತ ಗಮನಿಸಲಾಗ್ತಾ ಇದೆ. ಆಬ್ವಿಯಸ್ಲಿ ಎವಿಡೆನ್ಸ್ ಇದೆಯಾ ಈ ರೀತಿ ಆರೋಪಗಳಿಗೆ, ಅದು ಕೂಡ ಮುಖ್ಯ ಆಗುತ್ತೆ. ಒಂದು ವೇಳೆ ಆರೋಪ ನಿಜ ಆದರೆ, ಸಾಕ್ಷ್ಯ ಸಿಕ್ಕರೆ, ಒಬಾಮಾ ಆದರೂ ಅಷ್ಟೇ ಯಾರಾದರೂ ಅಷ್ಟೇ ಕಾನೂನನ್ನು ಫೇಸ್ ಮಾಡಲೇಬೇಕು. ಅವರೆಂಥ ಗ್ರಾವಿಟಿ ಇರೋ ವ್ಯಕ್ತಿ ಆದರೂ ಕೂಡ. ಆದರೆ ಒಂದು ವೇಳೆ ಆಧಾರಗಳನ್ನು ಕೊಡದೆ, ಸಾಕ್ಷ್ಯಗಳನ್ನು ಕೊಡದೆ, ಪೊಲಿಟಿಕಲ್ ವೆಂಡೆಟಾ ಮಾಡಿದ್ರೆ, ದ್ವೇಷದ ರಾಜಕಾರಣ ಮಾಡಿ ಈ ರೀತಿ ಟಾರ್ಚರ್ ಕೊಡೋಕೆ ಹೊರಟ್ರೆ, ಇಮ್ರಾನ್ ಖಾನ್ರನ್ನ ಪಾಕಿಸ್ತಾನದಲ್ಲಿ ಹಾಕದಂಗೆ ಅಮೆರಿಕದಂಥ ಡೆಮೊಕ್ರಾಟಿಕ್ ಕಂಟ್ರಿಯಲ್ಲಿ ಹಾಕೋಕೆ ಹೋದರೆ ಆವಾಗ ಗಂಭೀರವಾದ ಸಿಚುವೇಶನ್ ಅಮೆರಿಕದಲ್ಲಿ ನಿರ್ಮಾಣ ಆಗ್ಬೋದು. ಭರ್ತಿ 1 ತಿಂಗಳಿಗಿಂತ ಹೆಚ್ಚಿನ ಕಾಲ ಮಳೆ ಬಿಸಿಲುವಂತ ಬೀದಿಯಲ್ಲೇ ನಿಂತುಕೊಂಡು ಒದ್ದಾಡ್ತಾ ಇದ್ದ ಬ್ರಿಟನ್ನ F-35 ವಿಮಾನಕ್ಕೆ ಕಡೆಗೂ ತವರಿಗೆ ಹೋಗುವ ಭಾಗ್ಯ ಬಂದಿದೆ. ಜುಲೈ 22ನೇ ತಾರೀಕು ಅಂದರೆ ಮಂಗಳವಾರ ತಿರುವನಂತಪುರಂ ಏರ್ಪೋರ್ಟ್ನಿಂದ F-35 ಜಾಗ ಖಾಲಿ ಮಾಡುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಜುಲೈ 6ಕ್ಕೆ ಬ್ರಿಟನ್ ಮತ್ತು ಅಮೆರಿಕದ ಏವಿಯೇಷನ್ ಇಂಜಿನಿಯರ್ಸ್ ತಂಡ, ಬ್ರಿಟನ್ ರಾಯಲ್ ನೇವಿ ಅಧಿಕಾರಿಗಳು ಹಾಗೂ ಈ ಜೆಟ್ಗೆ ಜನ್ಮ ಕೊಟ್ಟ ಲಾಕ್ಹೀಡ್ ಮಾರ್ಟಿನ್ ಟೀಮ್ ಕೂಡ ತಿರುವನಂತಪುರಕ್ಕೆ ಬಂದಿದ್ರು. ಸುದೀರ್ಘ ಕಾಲ ರಿಪೇರಿ ಕೆಲಸ ನಡೆದಿತ್ತು. ಈಗ ಅಧಿಕೃತವಾಗಿ ಕಡೆಗೂ ಕೂಡ ಕುಂಟು ಕೋಳಿಯಂತೆ ನಿಂತಿದ್ದ F-35 ಹಾರಾಡೋಕೆ ರೆಡಿಯಾಗಿದೆ ರೆಕ್ಕೆ ಬಿಚ್ಚಿ. ಈ ಫೈಟರ್ ಜೆಟ್ ಬ್ರಿಟನ್ನ HMS ಪ್ರಿನ್ಸ್ ಆಫ್ ವೇಲ್ಸ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ನ ಒಂದು ಭಾಗ. ಭಾರತದ ನೌಕಾಪಡೆಯೊಂದಿಗೆ ಕಡಲ ಅಭ್ಯಾಸ ನಡೆಸಿ ಹಿಂತಿರುಗುವಾಗ ಜೂನ್ 14ರ ರಾತ್ರಿ ಇಂಧನ ಖಾಲಿಯಾಗಿತ್ತು ಅಂತ ಫೈಟರ್ ಜೆಟ್ ಪೈಲಟ್ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಅದನ್ನು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದರು. ನಂತರ ಮರುದಿನ ರೀಫ್ಯೂಲ್ ಮಾಡಿದ್ರು. ಆದರೂ ಕೂಡ ಹೈಡ್ರಾಲಿಕ್ ಫೇಲ್ಯೂರ್ನಿಂದ ಮತ್ತೆ ಫೈಟರ್ ಜೆಟ್ ಹಾರೋಕೆ ರೆಡಿ ಇರಲಿಲ್ಲ.
ಭರ್ತಿ 22 ದಿನಗಳ ಬಳಿಕ ಬ್ರಿಟನ್ ತನ್ನ ತಜ್ಞರನ್ನ ಕಳಿಸಿತ್ತು. ಆದರೂ ಇದು ಸರಿ ಹೋಗುತ್ತೆ ಅನ್ನೋ ಬಗ್ಗೆ ತುಂಬಾ ಜನರಿಗೆ ಅನುಮಾನ ಇತ್ತು. ಇದನ್ನ ಪೀಸ್ ಮಾಡಿ ಬಿಚ್ಚಿ ತಗೊಂಡು ಹೋಗ್ತಾರೆ ಅಂತಲೂ ಹೇಳಲಾಗ್ತಿತ್ತು. ಈಗ ಬ್ರಿಟನ್ ನೇವಿಯ ಅದೃಷ್ಟಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಿಮಾನ ಮತ್ತೆ ರೆಡಿ ಆಗಿದೆ, ರಿಪೇರಿ ಆಗಿದೆ ಅಂತ ಹೇಳ್ತಿದ್ದಾರೆ. ಭಾರತಕ್ಕೆ ಬಾಯಿ ಹೇಳಿ ಬ್ರಿಟನ್ ಕಡೆಗೆ ಇದು ಹೋಗುತ್ತೆ. ಇದು ನೇರವಾಗಿ ಬ್ರಿಟನ್ ತನಕೂ ಹಾರ್ಕೊಂಡೇ ಹೋಗುತ್ತಾ, ಮಧ್ಯದಲ್ಲಿ ರೀಫ್ಯೂಲಿಂಗ್ ಅಗತ್ಯ ಇದ್ರೆ ಮಾಡಿಕೊಂಡು, ಅಥವಾ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಹೋಗಿ ತಲುಪಿ ಆಮೇಲೆ ಅದರಿಂದ ಅದು ಪ್ರಯಾಣವನ್ನು ಮುಂದುವರಿಸುತ್ತಾ, ಅದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. 2243 ದಿನಗಳನ್ನ ಪೂರೈಸಿರೋ ರಷ್ಯಾ ಯುಕ್ರೇನ್ ಯುದ್ಧ ಈಗ ಭಯಾನಕ ಹಂತವನ್ನ ತಲುಪಿದೆ. ರಷ್ಯಾದ ಡ್ರೋನ್ ದಾಳಿಗೆ ಪ್ರತಿಕಾರವಾಗಿ ಯುಕ್ರೇನ್ ರಷ್ಯಾ ರಾಜಧಾನಿ ಮಾಸ್ಕೋ ಗುರಿಯಾಗಿಸಿ ದೊಡ್ಡ ಡ್ರೋನ್ ದಾಳಿ ನಡೆಸಿದೆ. ಸುಮಾರು 230ಕ್ಕೂ ಅಧಿಕ ಡ್ರೋನ್ಗಳನ್ನ ಹರಿಬಿಟ್ಟಿದೆ. ಹೀಗಾಗಿ ಮಾಸ್ಕೋದಲ್ಲಿ ಸುಮಾರು 140 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ. 130 ವಿಮಾನಗಳ ಮಾರ್ಗ ಬದಲಾಯಿಸಲಾಗಿದೆ. ಯುಕ್ರೇನ್ ಹಾರಿಸಿದ ಆಲ್ಮೋಸ್ಟ್ ಎಲ್ಲ ಡ್ರೋನ್ಗಳನ್ನು ನಾವು ಬ್ಲಾಕ್ ಮಾಡಿದ್ದೇವೆ. ರಾಜಧಾನಿ ಮಾಸ್ಕೋದ ಕಲುಗಾ ಪ್ರದೇಶದಲ್ಲಿ 45 ಡ್ರೋನ್ಗಳು ನೆಲಸಮಾಗಿವೆ. ಇದರಿಂದ ಕಲುಗಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಕೆಲ ಕಾಲ ಕ್ಲೋಸ್ ಮಾಡಲಾಗಿತ್ತು ಅಂತ ರಷ್ಯಾ ಡಿಫೆನ್ಸ್ ಫೋರ್ಸಸ್ ಹೇಳಿವೆ. ಇನ್ನು ಯುಕ್ರೇನ್ ದಾಳಿಗೆ ಕೌಂಟರ್ ಕೊಡೋಕೆ ರಷ್ಯಾ ಕೂಡ ಮಿಸೈಲ್ ಮತ್ತು ಡ್ರೋನ್ ಮೂಲಕ ದಾಳಿ ಮಾಡಿದೆ. ಪರಿಣಾಮ 3 ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಂಭೀರ ಗಾಯಗೊಂಡಿದ್ದಾರೆ. ದಾಳಿಗೆ ಸಾವಿರಾರು ಮನೆಗಳ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ ಅಂತ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿದ್ದಾರೆ. ಇನ್ನೊಂದು ಕಡೆ ರಷ್ಯಾ ಅಧ್ಯಕ್ಷ ಪುಟಿನ್ ಇರಾನ್ ಜೊತೆಗೆ ಸಂಬಂಧ ಗಟ್ಟಿ ಮಾಡಿಕೊಳ್ತಿದ್ದಾರೆ. ಇದೀಗ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈರ ಹಿರಿಯ ಸಲಹೆಗಾರ ಅಲಿ ಲರಿಜಾನಿರನ್ನ ರಾಜಧಾನಿ ಮಾಸ್ಕೋನಲ್ಲಿ ಮೀಟ್ ಮಾಡಿದ್ದಾರೆ. ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಮತ್ತು ಪಶ್ಚಿಮ ಏಷ್ಯಾದಲ್ಲಿನ ಈಗಿನ ಸ್ಥಿತಿಗತಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಪುಟಿನ್ ಇರಾನ್ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಅವರನ್ನ ಮೀಟ್ ಆಗಿದ್ರು. ಅದರ ಬೆನ್ನಲ್ಲೇ ಮತ್ತೊಬ್ಬ ಇರಾನ್ ನಾಯಕರನ್ನ ಮೀಟ್ ಮಾಡಿದ್ದಾರೆ. ಈ ನಡುವೆ ಇಸ್ರೇಲ್ ಗಾಜಾದಲ್ಲಿ ಮತ್ತೊಂದು ದೊಡ್ಡ ಬೇಟೆಯಾಡಿದೆ. ಹಮಾಸ್ ಡೆವಲಪ್ಮೆಂಟ್ ಮತ್ತು ಪ್ರಾಜೆಕ್ಟ್ ಡಿಪಾರ್ಟ್ಮೆಂಟ್ನ ಹಿರಿಯ ಕಮಾಂಡರ್ ಬಶರ್ ಟಾಬೆಟ್ ನನ್ನ ಹೊಡೆದು ಹಾಕಲಾಗಿದೆ. ಹಮಾಸ್ನ ವೆಪನ್ ಪ್ರೊಡಕ್ಷನ್ ಹೆಡ್ ಕ್ವಾರ್ಟರ್ನಲ್ಲೇ ಹೊಡೆದು ಹಾಕಲಾಗಿದೆ. ಈ ತಾಬೆಟ್ ಹಮಾಸ್ನ ಶಸ್ತ್ರಾಸ್ತ್ರ ತಯಾರಿಕೆ ಮತ್ತು ಸಂಶೋಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದ ಕಮಾಂಡರ್. ಹಮಾಸ್ನ ಇನ್ಫ್ರಾಸ್ಟ್ರಕ್ಚರ್ ಟನಲ್ಗಳನ್ನು ಗುರಿಯಾಗಿಸಿ ಸುಮಾರು 75 ಕಡೆ ಟೋಟಲ್ ನಾವು ದಾಳಿ ಮಾಡಿದ್ದೀವಿ ಅಂತ ಕೂಡ ಇಸ್ರೇಲ್ ಹೇಳಿಕೊಂಡಿದೆ. ಮತ್ತೊಂದು ಕಡೆ ವೆಸ್ಟ್ ಬ್ಯಾಂಕ್ನಲ್ಲಿರೋ ಪ್ಯಾಲೆಸ್ತೇನಿಯರ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಹೊಸ ದಾಳಿಯಲ್ಲಿ 93 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ ಅಂತ ಪ್ಯಾಲೆಸ್ತೇನ್ ಅಥಾರಿಟಿ ಆರೋಪಿಸಿದೆ. ಜಗತ್ತಿನ ಪವರ್ಫುಲ್ ನಶಾ ವಸ್ತುಗಳ ದಂಧೆಕೋರ ಈಕ್ವೆಡಾರ್ ರಾಷ್ಟ್ರದ ಫಿಟೋ ಅಲಿಯಾಸ್ ಅಡಾಲ್ಫೋ ಮ್ಯಾಸಿಯಾಸ್ ವಿಲಮಾರ್ನನ್ನ ಅಮೆರಿಕಗೆ ಹಸ್ತಾಂತರ ಮಾಡಲಾಗಿದೆ. ಅಪರಾಧ ಕೃತ್ಯಗಳ ಆರೋಪದ ಮೇಲೆ ಈತ ಈಕ್ವೆಡಾರ್ ಜೈಲಿನಲ್ಲಿ 34 ವರ್ಷಗಳ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದ. ಆದರೆ ಕಳೆದ ವರ್ಷ ಈತ ಜೈಲಿನಿಂದ ತಪ್ಪಿಸಿಕೊಂಡಿದ್ದ. ಆದರೆ 1 ವರ್ಷದಲ್ಲಿ ಮತ್ತೆ ಜೂನ್ ತಿಂಗಳಲ್ಲಿ ಪೊಲೀಸರು ಇದನ್ನ ಹಿಡಿದು ಹಾಕಿದ್ರು. ಇದೀಗ ಮಾದಕ ವಸ್ತು ಮತ್ತು ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಆರೋಪದ ಮೇಲೆ ಅಮೆರಿಕದಲ್ಲಿ ಶಿಕ್ಷೆಯನ್ನು ಎದುರಿಸೋಕೆ ಹಸ್ತಾಂತರಿಸಲಾಗಿದೆ. ಅಂದಹಾಗೆ ಈತ ಈಕ್ವೆಡಾರ್ನ ಅತ್ಯಂತ ಅಪಾಯಕಾರಿ ಲಾಸ್ ಕಾನೆರಾಸ್ ಅನ್ನೋ ಕ್ರಿಮಿನಲ್ ಗ್ಯಾಂಗ್ನ ಲೀಡರ್ ಆಗಿದ್ದ. ಇದು ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ, ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಾಣಿಕೆ, ಸುಲಿಗೆ, ಹತ್ಯೆಗಳಂಥ ಅಪರಾಧಗಳಲ್ಲಿ ತೊಡಗಿಸಿಕೊಂಡಿತ್ತು. ಮೆಕ್ಸಿಕೋ ಮತ್ತು ಬಾಲ್ಕನ್ ರಾಷ್ಟ್ರಗಳ ಭೂಗತ ಕ್ರಿಮಿನಲ್ ಗುಂಪುಗಳೊಂದಿಗೂ ಇದು ಲಿಂಕ್ ಹೊಂದಿದೆ. ಇಂಥ ಭಯಾನಕ ಗ್ಯಾಂಗ್ ಲೀಡರ್ ಅನ್ನ ಅಮೆರಿಕಗೆ ಹಸ್ತಾಂತರ ಮಾಡಲಾಗಿದೆ. ವ್ಯಾಪಾರ ಒಪ್ಪಂದ ವಿಚಾರವಾಗಿ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹಾವರ್ಡ್ ಲಟ್ನಿಕ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಆಗಸ್ಟ್ 1ರಿಂದಲೇ ಹೊಸ ಟ್ಯಾರಿಫ್ ಹೇರಲಾಗುತ್ತೆ. ಅಷ್ಟರೊಳಗೆ ಯಾವುದೇ ದೇಶ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋಕೆ ಸೋತ್ರೆ ಅವ್ರ ಮೇಲೂ ಹೊಸ ಟ್ಯಾರಿಫ್ ಬಿದ್ದೇ ಬೀಳುತ್ತೆ ಅಂತ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದಾರೆ. ಭಾರತ ಹಾಗೂ ಅಮೆರಿಕ ನಡುವೆ ಮಾತುಕತೆ ನಡೀತಾ ಇರೋ ಹೊತ್ತಲ್ಲೇ ಹಾವರ್ಡ್ ಲಟ್ನಿಕ್ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಒಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತಕ್ಕೆ ಭೇಟಿ ಕೊಡ್ತಾರೆ ಅಂತ ನೇಪಾಳ ವಿದೇಶಾಂಗ ಇಲಾಖೆ ಹೇಳಿದೆ. ಒಲಿ ಭಾರತ ಭೇಟಿಗಾಗಿ ತಯಾರಿಗಳು ನಡೀತಾ ಇದ್ದಾವೆ ಅಂತ ನೇಪಾಳ ವಿದೇಶಾಂಗ ಇಲಾಖೆ ಹೇಳಿದೆ. ಈ ಒಲಿ ನೇಪಾಳದ ಪಿಎಂ ಆದ್ಮೇಲೆ ಸಾಂಪ್ರದಾಯಿಕವಾಗಿ ಭಾರತಕ್ಕೆ ಭೇಟಿ ಕೊಡಬೇಕಾಗಿತ್ತು. ಆದರೆ ಸಂಪ್ರದಾಯ ಮುರಿದು ಚೀನಾಗೆ ಭೇಟಿ ಕೊಟ್ಟಿದ್ರು. ಇವರು ಅವಕಾಶ ಸಿಕ್ಕಾಗಲೆಲ್ಲ ಭಾರತದ ವಿರುದ್ಧ ದ್ವೇಷ ಕಾರ್ತಾನೆ ಇರ್ತಾರೆ. ಈಗ ಮುಂದಿನ ಸೆಪ್ಟೆಂಬರ್ ವೇಳೆಗೆ ಭಾರತಕ್ಕೆ ಬರೋ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. 2 ರಾಷ್ಟ್ರಗಳ ಸಂಬಂಧ ಇಂಪ್ರೂವ್ ಮಾಡೋಕೆ ಟ್ರಿಪ್ ಮಾಡ್ತಾರೆ ಅಂತ ನೇಪಾಳ ಸರ್ಕಾರ ಹೇಳಿದೆ. ಪಾಕಿಸ್ತಾನದಲ್ಲಿ ಟಿಟಿಪಿ ಪ್ರಾಬಲ್ಯವಿರೋ ಖೈಬರ್ ಪಖ್ತೂನ್ಖ್ವಾದಲ್ಲಿ ಪೊಲೀಸರನ್ನ ಅಪಹರಿಸಲಾಗಿದೆ. ಪೊಲೀಸರನ್ನ ಅಲ್ಲಿನ ನಾರ್ತ್ ವಜೀರಿಸ್ತಾನ್ನಲ್ಲಿ ಗಸ್ತು ತಿರುಗುವ ವೇಳೆ 7 ಪಾಕ್ ಪೊಲೀಸರು ಕಾಣೆಯಾಗಿದ್ದಾರೆ. ಪೊಲೀಸರೇ ಹೇಳ್ಕೊಂಡಿದ್ದಾರೆ. ಸದ್ಯ ಇದುವರೆಗೂ ಅವರ ಸುಳಿವೇ ಸಿಕ್ಕಿಲ್ಲ. ನಾವೇ ಹೊತ್ಕೊಂಡು ಹೋಗಿದ್ದೀವಿ ಅಂತ ಯಾವ ಸಂಘಟನೆ ಕೂಡ ಹೇಳ್ಕೊಂಡಿಲ್ಲ. ಹೀಗಾಗಿ ಕಾಣೆಯಾಗಿರೋ ಪೊಲೀಸರಿಗಾಗಿ ಉಳಿದ ಪೊಲೀಸರು ಹುಡುಕಾಡ್ತಿದ್ದಾರೆ. ಅಮೆರಿಕದ ಅಲಾಸ್ಕಾದಲ್ಲಿ ಭೂಕಂಪ ಉಂಟಾಗಿದೆ. ರಿಕ್ಟರ್ ಮಾಪಕದಲ್ಲಿ 6.2ರ ತೀವ್ರತೆ ದಾಖಲಾಗಿದೆ. ಭೂಮಿಯಿಂದ 48 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ ಅಂತ ಅಮೆರಿಕದ ನ್ಯಾಷನಲ್ ಸಿಸ್ಮಾಲಜಿ ಸೆಂಟರ್ ಹೇಳಿದೆ.
ಯಾವುದೇ ಸಾವು ನೋವುಗಳಾಗಿರೋ ಬಗ್ಗೆ ರಿಪೋರ್ಟ್ ಆಗಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಟೇಬಲ್ ಕಾಯಿನ್ಗಳಿಗೆ ಸಂಬಂಧಪಟ್ಟ ಹೊಸ ಕಾನೂನಿಗೆ ಸೈನ್ ಹಾಕಿದ್ದಾರೆ. ಈ ಕ್ರಿಪ್ಟೋ ಕರೆನ್ಸಿ ಅಥವಾ ಕ್ರಿಪ್ಟೋ ಆಸೆಟ್ಸ್ ಅಂತ ಏನ್ ಕರೀತಾರೆ, ಅದರಲ್ಲಿ ಮೀಮ್ ಕಾಯಿನ್ಸ್, ಸ್ಟೇಬಲ್ ಕಾಯಿನ್ಸ್ ಅಂತೆಲ್ಲ ಕರೀತಾರಲ್ಲ, ಅದರಲ್ಲಿ ಒಂದು ಕ್ಯಾಟಗರಿ ಮಾಡಲಾಗಿದೆಯಲ್ಲ ಸ್ಟೇಬಲ್ ಕಾಯಿನ್ಸ್ ಅಂತ. ಇದನ್ನ ಡಾಲರ್ ತರ ದಿನನಿತ್ಯ ಮೇನ್ ಸ್ಟ್ರೀಮ್ ನಲ್ಲಿ ಬಳಸೋಕೆ ಟ್ರಂಪ್ ಈ ಹೊಸ ಕಾನೂನಿಗೆ ಸೈನ್ ಹಾಕಿದ್ದಾರೆ. ಅದನ್ನು ಬಳಸೋ ಬಗ್ಗೆ, ನಿಯಂತ್ರಿಸುವ ಬಗ್ಗೆ ಹೊಸ ಕಾನೂನು ತರಲಾಗಿದೆ. ಈ ಸಂಬಂಧ ಇತ್ತೀಚೆಗಷ್ಟೇ ಜೀನಿಯಸ್ ಆಕ್ಟ್ ಬಿಲ್ ಅನ್ನ ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ 308-122 ಮತಗಳಿಂದ ಪಾಸ್ ಮಾಡಲಾಗಿತ್ತು. ಇದಕ್ಕೀಗ ಟ್ರಂಪ್ ಸೈನ್ ಹಾಕಿದ್ದಾರೆ. ಜಪಾನ್ ಪಾಲಿಟಿಕ್ಸ್ ನಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಪ್ರಧಾನಿ ಶಿಗೆರು ಇಶಿಬಾರ ಒಕ್ಕೂಟ ಸಂಸತ್ನ ಮೇಲ್ಮನೆಯಲ್ಲಿ ನಡೆದ ಚುನಾವಣೆಯಲ್ಲಿ ಬಹುಮತ ಕಳ್ಕೊಂಡಿದೆ. ಇಶಿಬಾರ ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ LDP ಮತ್ತು ಅದರ ಪಾರ್ಟ್ನರ್ ಖೊಮೆಯಾಟೋ ಪಕ್ಷ ಮೇಲ್ಮನೆಯಲ್ಲಿ ಮೆಜಾರಿಟಿ ಕಳ್ಕೊಂಡಿದ್ದಾರೆ. ಎರಡು ಸೇರಿ ಬರೀ 47 ಸ್ಥಾನಗಳಲ್ಲಿ ಮಾತ್ರ ಗೆದ್ದಿದ್ದಾರೆ. 50 ಸೀಟ್ಗಳನ್ನು ಗೆಲ್ಲೋ ಅಗತ್ಯ ಇತ್ತು. 248 ಸದಸ್ಯರ ಮೇಲ್ಮನೆಯಲ್ಲಿ ಈಗ ಶಿಗೆರು ಇಶಿಬಾರ ಒಕ್ಕೂಟ 75 ಸದಸ್ಯರನ್ನ ಮಾತ್ರ ಹೊಂದಿದೆ. 125 ಸೀಟ್ಗಳ ಸರಳ ಬಹುಮತಕ್ಕಾಗಿ ಇನ್ನೂ 50 ಸೀಟ್ ಗೆಲ್ಲಬೇಕಾಗಿತ್ತು. 47 ಗೆಲ್ಲುವಲ್ಲಿ ಮಾತ್ರ ಯಶಸ್ವಿಯಾಗಿದ್ದಾರೆ. ಕಳೆದ ಅಕ್ಟೋಬರ್ನಲ್ಲಿ ಸಂಸತ್ನ ಕೆಳಮನೆಯಲ್ಲೂ ಕೂಡ ಇದೇ ರೀತಿ ಮೆಜಾರಿಟಿ ಕಳ್ಕೊಂಡಿದ್ರು. ಹೀಗಾಗಿ ಶಿಗೆರು ಇಶಿಬಾರ ಮೇಲೆ ರಾಜೀನಾಮೆಗೆ ಒತ್ತಡ ಜಾಸ್ತಿ ಆಗ್ಬೋದು. 1955 ನಂತರ ಇದೇ ಮೊದಲ ಬಾರಿಗೆ ಎರಡೂ ಸದನಗಳಲ್ಲಿ ಇವರ LDP ಪಾರ್ಟಿ ಬಹುಮತ ಕಳ್ಕೊಂಡಿದೆ. ಸೊ ಮುಂದೆ ಜಪಾನ್ನ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿಯೋಕೆ ಕಷ್ಟ ಆಗ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.